ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ಇತ್ತೀಚೆಗೆ ತಾನೇ ದುರಂಧರ್ ದ ರಿವೆಂಜ್ ಅನ್ನುವಂಥ ಸಿನಿಮಾ ನೋಡಿದ್ದೀರಿ. ಹೇಗೆ ಭಾರತಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಮಾಡುವಂಥ ನೂರಾರು ಜನ ಅಂಡರ್ ಕವರ್ ಏಜೆಂಟರು ವಿದೇಶಿ ನೆಲದಲ್ಲಿ ದೇಶಕ್ಕಾಗಿ ಭಾರತಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಸತ್ಯವನ್ನು ಅರಿತಿದ್ದೀರಿ. ಅಂಥ ಘಟನೆಗಳನ್ನು ನೋಡಿದ್ದೀರಿ. ಅಂಥದೇ ಒಂದು ಸತ್ಯ ಘಟನೆಯನ್ನು ಇವತ್ತು ತಮ್ಮೆದುರಿಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಹೇಗೆ ಪಾಪಿಗಳ ನೆಲದಲ್ಲಿ ಭಾರತ ದೇಶದ ವೀರರು ಹೋಗಿ ಕೆಲಸ ಮಾಡ್ತಾರೆ, ಅದೇ ನೆಲದಲ್ಲಿ ಹುಟ್ಟಿ ಭಾರತಕ್ಕಾಗಿ ಕೆಲಸ ಮಾಡುವಂಥ ಅಂಡರ್ ಕವರ್ ಏಜೆಂಟರು ಹೇಗಿರ್ತಾರೆ, ಅವರ ಕಾರ್ಯವೈಖರಿ ಹೇಗಿರುತ್ತೆ, ಹೇಗೆ ತಮ್ಮ ಬದುಕನ್ನೇ ತ್ಯಾಗ ಮಾಡಲಿಕ್ಕಿದ್ದರಾಗಿರ್ತಾರೆ ಅನ್ನುವಂಥ ಘಟನೆ ಇದು 1970ರಲ್ಲಿ ನಡೆದ. ಅವಾಗಿನ್ನೂ ಪಾಕಿಸ್ತಾನ ಪಾರ್ಟಿಷನ್ ಆಗಿರಲಿಲ್ಲ. ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಬಾಂಗ್ಲಾದೇಶ ಅಂತ ಆಗಿರಲಿಲ್ಲ. ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನ ಅಂತ ಕರೆಯೋರು. ಈಸ್ಟ್ ಪಾಕಿಸ್ತಾನ ಮುಂದೆ ಬಾಂಗ್ಲಾದೇಶ ಆಯಿತು, ವೆಸ್ಟ್ ಪಾಕಿಸ್ತಾನ ಈಗಿರುವ ಪಾಕಿಸ್ತಾನ ಆಯಿತು. ಬಹಳಷ್ಟು ಮುಸಲ್ಮಾನರಿಗೆ ಪಾಕಿಸ್ತಾನವನ್ನು ಆ ರೀತಿ ಒಡೆದು ಬಾಂಗ್ಲಾದೇಶ ಮಾಡಬೇಕು ಅಂತ ಮನಸ್ಸಿರಲಿಲ್ಲ. ಆದರೆ ಭಾರತದ ಕುಮ್ಮಕ್ಕಿನಿಂದ ಇದು ಆಗ್ತದೆ ಅಂತ ಭಾಳಷ್ಟು ಜನ ಮುಸಲ್ಮಾನರು ಭಾರತದ ವಿರುದ್ಧ ದ್ವೇಷವನ್ನು ಮಾಡ್ತಾಯಿದ್ರು. 1971ರಲ್ಲಿ ಯುದ್ಧ ನಡೆಯುತ್ತೆ. ಆದಮೇಲೆ ನಡೆದ ಘಟನೆ. ಒಂದು ದಿವಸ ಮಧ್ಯರಾತ್ರಿ ಕರಾಚಿ ನಗರದಲ್ಲಿ ಒಂದು ಸಣ್ಣ ಗಲಿ, ಆ ಗಲ್ಲಿಯ ಮಾಳಿಗೆಯ ಮೇಲೆ, ರೂಫ್ ಟಾಪ್ ಮೇಲೆ ಒಬ್ಬ ಯುವಕ ಕೂತಿದ್ದಾನೆ. ಆ ಯುವಕನ ಹೆಸರು ಆರೀಫ್ ಖುರೇಶಿ ಅಂತ. ಈತನ ಉದ್ಯೋಗ ಏನಪ್ಪ ಅಂದರೆ, ಈತ ಒಬ್ಬ ರೇಡಿಯೋ ಮೆಕ್ಯಾನಿಕ್. ಈ ರೇಡಿಯೋ ಮೆಕ್ಯಾನಿಕ್ಕು ಟ್ರಾನ್ಸ್ಮಿಟರ್ ಮೂಲಕ, ಟ್ರಾನ್ಸ್ಪಾಂಡರ್ ಮೂಲಕ ತನ್ನ ಸಿಗ್ನಲ್ಗಳನ್ನು ಭಾರತಕ್ಕೆ ಕಳಿಸಬೇಕು. ಯಾವ ವ್ಯಕ್ತಿ ಈ ರೀತಿ ಭಾರತಕ್ಕೆ ಸಿಗ್ನಲ್ಗಳನ್ನು ಕಳಿಸ್ತಾ ಇದ್ದಾನೆ ಅಂಥ ದೇಶದ್ರೋಹಿಯನ್ನು ಹಿಡಿದು ಗಲ್ಲಿಗೆ ಏರಿಸಬೇಕು, ಮುಗಿಸಿ ಬಿಡಬೇಕು ಅನ್ನುವಂಥ ಧಾವಂತದಲ್ಲಿದ್ದಾರೆ. ಹೋಗ್ತಾರೆ, ಬಾಗಿಲು ಬಡಿತಾರೆ, ವ್ಯಾನ್ ಬರುತ್ತೆ, ಸೈರನ್ ಸೌಂಡ್ ಆಗುತ್ತೆ, ಹಿಂದೆ 4 ಜೀಪು, ಮುಂದೆ 4 ಜೀಪು, ಮಧ್ಯೆ ಒಂದು ಮೊಬೈಲ್ ವ್ಯಾನು. ಈತನ ಅದೃಷ್ಟಕ್ಕೆ ಈತನ ಮನೆ ಕಟ್ಟ ಕಡೆಯ ಮನೆ. ಅಲ್ಲಿಂದ ಅಲ್ಲಿಗೆ ಬರಲಿಕ್ಕೆ ಸುಮಾರು ಒಂದು 3-4 ನಿಮಿಷ ಆದರೂ ಬೇಕು, 5 ನಿಮಿಷ ಆದರೂ ಬೇಕು. ಅಷ್ಟರಲ್ಲಿ ನಾನು ಕಳಿಸಬೇಕಾದ ಸಿಗ್ನಲನ್ನು ಕಳಿಸಿ, ನಂದು ಇವತ್ತು ಕಟ್ಟ ಕಡೆಯ ದಿವಸ, ಇನ್ನು ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಇವರು ನನ್ನನ್ನು ಹಿಡಿತಾರೆ. ತೀರ ಅವಸರದಲ್ಲಿ ತನ್ನ ಕಾರ್ಯ ಚಟುವಟಿಕೆಯನ್ನು ಮುಗಿಸಿ ನೋಡ್ತಾನೆ, ಇನ್ನೇನು ವ್ಯಾನ್ ಅವರ ಮನೆಯ ಬಳಿ ಬರಬೇಕು. ಕರೆಕ್ಟಾಗಿ ಈತ ತನ್ನ ಟ್ರಾನ್ಸ್ಮಿಟರ್ ಏನಿದೆ ಅದನ್ನು ತೆಗೆದುಕೊಂಡು ಹೋಗಿ ಮೇಲ್ಗಡೆ ಇರೋಂಥ ಈ ನೀರಿನ ಟ್ಯಾಂಕ್ ಇರುತ್ತಲ್ಲ, ಆ ಟ್ಯಾಂಕಿನಲ್ಲಿ ಎಸೆದು ಮೇಲೆ ಮುಚ್ಚಿದವನ್ನ ದಡ ಕೆಳಗಿಡೋದು, ತನ್ನ ಬೆಡ್ರೂಮ್ಗೆ ಬಂದು ಬಾಗಿಲು ದಡ್ಡ ಬಡಿತಾರೆ. ಘಟನೆ ಶುರುವಾಗೋದು ಹೇಗೆ ಅಂತ ಈಗ ಹೇಳ್ತೇನೆ. ಈ ಆರೀಫ್ ಖುರೇಶಿ ಇದನ್ನಲ್ಲ, ತನ್ನ ಚಿಕ್ಕಪ್ಪ ಸೈನ್ಯದಲ್ಲಿ ಕೆಲಸ ಮಾಡಿದವೆ. ಈತ ಬಾಂಗ್ಲಾ ಭಾರತ ಯುದ್ಧದಲ್ಲಿ, ಪಾಕಿಸ್ತಾನ ಭಾರತ ಯುದ್ಧ ನಡೀತಲ್ಲ, 1971ರ ಯುದ್ಧ ಆಯ್ತಲ್ಲ, ಯುದ್ಧದಲ್ಲಿ ಪಾಕಿಸ್ತಾನಕ್ಕಾಗಿ ದುಡಿದಂಥ ವ್ಯಕ್ತಿ. ಮಡಿದನೋ ಇಲ್ಲೋ ಗೊತ್ತಿಲ್ಲ. ದುರಂತ ಏನಪ್ಪ ಅಂದ್ರೆ, ಪಾಕಿಸ್ತಾನದ ಸೈನ್ಯದ್ದು ಸತ್ತು ಹೋದ ಸೈನಿಕರ ಬಗ್ಗೆ ಅಲ್ಲಿ ಯಾವುದೇ ರೀತಿಯ ಬೆಲೆ ಇರುವುದಿಲ್ಲ. ಹೇಗೆ ಭಾರತ ದೇಶದಲ್ಲಿ ಅವ್ರನ್ನ ಹುತಾತ್ಮರು ಅಂತ, ಅಮೂಲ್ಯರು ಅಂತ ಭಾವಿಸ್ತೀವೋ, ಪರಾಕ್ರಮಿಗಳು, ಈ ದೇಶಕ್ಕಾಗಿ ದುಡಿದವರು ಅಂತ ಭಾವಿಸ್ತೀವೋ, ಪಾಕಿಸ್ತಾನದಲ್ಲಿ ಆ ರೀತಿಯ ಸಂಸ್ಕೃತಿ ಅಲ್ಲ. ಇದ್ದಕ್ಕಿದ್ದ ಹಾಗೆ ಈತನ ಚಿಕ್ಕಪ್ಪ ಕಾಣೆಯಾಗಿಬಿಡ್ತಾನೆ. ಆತ ಯುದ್ಧದಲ್ಲಿ ಸತ್ತಿದ್ದಾನೋ, ಕಳೆದು ಹೋಗಿದ್ದಾನೋ, ಗಾಯಾಳವಾಗಿದ್ದಾನೋ, ಏನೂ ವಿಷಯ ಗೊತ್ತಾಗೋದಿಲ್ಲ. ಸೈನ್ಯ ಕೂಡ ಅದನ್ನು ಕಡೆಗಣಿಸಿಬಿಡುತ್ತೆ. ಯುದ್ಧ ಮುಗಿದು ಬಿಡುತ್ತೆ. ನಡೆದ ವಿದ್ಯಮಾನ, ಯುದ್ಧದ ಪರಿಣಾಮ ತಮಗೆ ಗೊತ್ತಿರುವಂಥ ವಿಚಾರ. ಈತ ಅಲವತ್ತುಕೊಳ್ತಾನೆ. ಸೈನ್ಯದ ಕಚೇರಿಗೆ ಹೋಗ್ತಾನೆ. ಮನೆಯವರೆಲ್ಲ ಹೋಗ್ತಾರೆ. ನಮ್ಮ ಚಿಕ್ಕಪ್ಪ ಎಲ್ಲಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ಅಂತ ಹೇಳ್ತಾರೆ. ISI ಪ್ರಧಾನ ಕಚೇರಿಗೆ ಹೋಗ್ತಾರೆ. ಅಲ್ಲಿ ಮಾಹಿತಿ ಸಿಗೋದಿಲ್ಲ. ಈತನಿಗೆ ಸೈನ್ಯದ ಬಗ್ಗೆ ರೋಷ ಶುರುವಾಗಿಬಿಡುತ್ತೆ. ಆರೀಫ್ ಖುರೇಶಿ ಅದೊಂದು ರೇಡಿಯೋ ರಿಪೇರಿ ಅಂಗಡಿ ಇತ್ತು. ಈತ ಒಬ್ಬ ರೇಡಿಯೋ ಮೆಕ್ಯಾನಿಕ್. ಕರಾಚಿಯ ಅದೇ ಬಡಾವಣೆ ಒಂದು ತುದಿಯಲ್ಲಿ ಈತನ ಅಂಗಡಿ. ಪ್ರತಿ ದಿವಸ ಬರುವ ಹಳೆಯ ರೇಡಿಯೋಗಳನ್ನು ರಿಪೇರಿ ಮಾಡುವುದು, ಫ್ರೀಕ್ವೆನ್ಸಿ ಸೆಟ್ ಮಾಡಿಕೊಡೋದು, ಬ್ಯಾಂಡ್ಗಳನ್ನು ಹಾಕೋದು, ಸ್ಪೀಕರ್ಗಳನ್ನು ಸರಿ ಮಾಡೋದು, ಈ ಕೆಲಸವನ್ನು ಮಾಡಿಕೊಂಡಿದ್ದಂಥ ವ್ಯಕ್ತಿ. ಯಾವಾಗ ಸೈನ್ಯ ತನ್ನ ಚಿಕ್ಕಪ್ಪನ ಬಗ್ಗೆ ಈ ರೀತಿಯ ಉದಾಸೀನತೆಯನ್ನು ಮಾಡುತ್ತೋ, ಕಡೆಗಣಿಸಲಿಕ್ಕೆ ಶುರು ಮಾಡುತ್ತೋ, ಅವಾಗ ಈ ಸೈನ್ಯದ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅನ್ನೋಂಥ ಭಾವ ಈ ಆರೀಫ್ ಖುರೇಶಿಯಲ್ಲಿ ಉಂಟಾಗತ್ತೆ. ಆರೀಫ್ ಖುರೇಶಿ ಹೇಗಾದರೂ ಮಾಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಭಾರತದಲ್ಲಿ ರಾ ಅಂತ ಶುರುವಾಗಿ ಒಂದು 3-4 ವರ್ಷ ಆಯಿತು. ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ ರಾ ಕಚೇರಿ ಶುರುವಾಗಿರುತ್ತೆ. ಅವರಿಗೆ ಭಾರತದ
ಅದಕ್ಕೆ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಮಾಹಿತಿ ಕಳಿಸುವಂಥ ಅಂಡರ್ ಕವರ್ ಏಜೆಂಟರು ಬೇಕಾಗಿರ್ತಾರೆ. ಇವ್ರಿಗೆ ಡೀಪ್ ಅಸೆಟ್ಸ್ ಅಂತ ಕರೀತಾರೆ. ನಮ್ಮ ದೇಶದ ಪರವಾಗಿ ಕೆಲಸ ಮಾಡುವಂಥ ವಿದೇಶಿ ನೆಲದಲ್ಲಿರುವ ಅಸೆಟ್ಗಳಿರು, ಆಸ್ತಿ ಇದ್ದಾಗಿರು. ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನ ಅಧಿಕಾರಿಗಳು ಹುಡುಕ್ತಾ ಇರ್ತಾರೆ. ಅವ್ರಿಗೆ ಮಾಹಿತಿ ಲಭ್ಯ ಆಗತ್ತೆ. ಈ ರೀತಿ ಒಬ್ಬ ಅರೀಫ್ ಖುರೇಶಿ ಅಂತ ಇದ್ದಾನೆ, ಈತ ಪಾಕಿಸ್ತಾನದ ಸೈನ್ಯಕ್ಕೆ ಸೇಡು ತೀರಿಸ್ಕೋಬೇಕು ಅಂತ ಓಡಾಡ್ತಾ ಇದ್ದಾನೆ. ಬಂದವರೆದುರಿಗೆಲ್ಲ ಸೈನ್ಯವನ್ನು ಬೈತಾ ಇರ್ತಾನೆ, ತನ್ನ ಚಿಕ್ಕಪ್ಪ ಕಾಣೆಯಾಗಿದ್ದ ಬಗ್ಗೆ ಬೈತಾ ಇರ್ತಾನೆ. ಅಧಿಕಾರಿಗೆ ಒಂದು ಅನುಮಾನ ಬರುತ್ತೆ. ಏನು, ಎಲ್ಲಿ ISI ಅವರೇ ನಮ್ಮ ಅಂಡರ್ ಕವರ್ ಏಜೆಂಟರನ್ನು ಹುಡುಕಲಿಕ್ಕೆ ಈ ರೀತಿ ಪಾಕಿಸ್ತಾನದ ಸೈನ್ಯವನ್ನು ಬೈದಂತೆ ನಟಿಸಿ ಯಾರು ಪಾಕಿಸ್ತಾನದ ಸೈನ್ಯದ ವಿರುದ್ಧವಾಗಿರುವಂಥ ಜನ ಇದ್ದಾರೆ, ಅವ್ರನ್ನ ಹಿಡಿಯುವ ಪ್ರಯತ್ನ ಏನಾದರೂ ಮಾಡಿ ಬಲೆ ಬೀಸುವ ಯತ್ನ ನಡೀತಾ ಇದೆಯಾ? ಅರೀಫ್ ಖುರೇಶಿ ಆ ರೀತಿಯದಾದಂಥ ISI ಏಜೆಂಟ್ನ ಆ ರೀತಿಯದಾದಂಥ ಒಂದು ಹುಳ ಬಿಟ್ಕೋತಾರೆ ಅಧಿಕಾರಿ. ಬೇರೆ ಬೇರೆ ಏಜೆಂಟರನ್ನು ಈತನ ಅಂಗಡಿಗೆ ಕಳಿಸಲಾಗತ್ತೆ. ರೇಡಿಯೋ ರಿಪೇರಿ ನೆಪದಲ್ಲಿ ಹೋದವರೆದುರಿಗೆಲ್ಲ ಈತ ಬೈತಿರ್ತಾನೆ. ಅವರಿಗೆ ಖಚಿತ ಆಗಿಬಿಡುತ್ತೆ ಈತ ಅಸಲಿಗೆ ಸೈನ್ಯದ ವಿರೋಧಿ ಈತ. ಆತನ ಜೊತೆ ಮಾತುಕತೆಯನ್ನು ಆಡ್ತಾರೆ. ನೀನೇನು ಮಾಡಬೇಕಾಗಿಲ್ಲ, ನೀನು ನಿನ್ನ ಮಾಹಿತಿಯನ್ನು ಇಲ್ಲಿ ಪಾಕಿಸ್ತಾನದ ಸೈನ್ಯ, ಪಾಕಿಸ್ತಾನದ ಓಡಾಟ, ಕಾನ್ವಾಯ್ಗಳು ಹೋಗೋದು, ಕರಾಚಿನಲ್ಲಿ ಬಂದರಿದೆ, ನಿಮ್ಗೆ ಗೊತ್ತಿರೋ ವಿಚಾರ, ಪೋರ್ಟ್ ಇದೆ, ಅಲ್ಲಿ ಪೋರ್ಟಿನ ಮಾಹಿತಿ ನಿನಗೇನೇನು ಸಿಗುತ್ತೆ ಅದನ್ನು ನೀನು ಸ್ವತಃ ಟ್ರಾನ್ಸ್ಮಿಷನ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ನೀವು ಟ್ರಾನ್ಸ್ಮಿಟ್ ಮಾಡಿ ಭಾರತಕ್ಕೆ ಸಂದೇಶ ರವಾನೆ ಮಾಡು. ಈತನಿಗೆ ಖುಷಿಯಾಗಿಬಿಡುತ್ತೆ, ಒಂದು ಒಳ್ಳೆಯ ಕೆಲಸ ಸಿಕ್ತು, ನನಗೆ ಬಿಡಬಾರ್ದು, ಇದನ್ನು ಮಾಡಬೇಕು. ಅಲ್ಲಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದ ಒಂದು ಆಘಾತಕರ ಸುದ್ದಿ ಆತನಿಗೆ ಬರಸಿಡಿದಂತೆ ಯಾರಾಗತ್ತೆ. ಕೇಳಿದರೆ ಈತನ ಸೋದರ ಇಮ್ರಾನ್ ಖುರೇಶಿ ಅನ್ನೋನು ತನ್ನ ಬುದ್ಧಿವಂತಿಕೆಯಿಂದ ISIನಲ್ಲಿ ಕೆಲಸವನ್ನು ಗಿಟ್ಟಿಸ್ಬಿಟ್ಟಿರ್ತಾನೆ. ಮನೆಯಲ್ಲಿ ಒಬ್ಬ ಅಂಡರ್ ಕವರ್ ಏಜೆಂಟ್ ಆಗಿ ಭಾರತಕ್ಕೆ ಕೆಲಸ ಮಾಡುವ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಆ ರೀತಿ ಅಂಡರ್ ಕವರ್ ಏಜೆಂಟರನ್ನು ಹುಡುಕುವಂಥ ಬೇಹುಗಾರಿಕೆ ದಳದ ಅಧಿಕಾರಿ. ಎಂಥ ವಿಪರ್ಯಾಸ ನೋಡಿ, ಗಾಬರಿಯಾಗಿಬಿಡ್ತಾನೆ ಈತ. ಮನೆಯಲ್ಲೇ ಪೊಲೀಸನನ್ನು ಇಟ್ಕೊಂಡು ಕಳ್ಳತನ ಮಾಡೋದು ಹೇಗೆ? ಈತ ಮಧ್ಯರಾತ್ರಿ 3 ಗಂಟೆಗೆ ಎಲ್ಲರೂ ಮಲಗಿದಾಗ ಮೇಲ್ಗಡೆ ಹೋಗಿ ಮಾಳಿಗೆಯ ಮೇಲೆ ಕೂತ್ಕೊಂಡು ಟ್ರಾನ್ಸ್ಮಿಟ್ ಮಾಡಿ ಸಂದೇಶಗಳ ರವಾನೆ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲ, ತನ್ನ ಸೋದರ ಯಾವ ಇಮ್ರಾನ್ ಖುರೇಶಿ ಫೈಲ್ಗಳನ್ನು ಮನೆಗೆ ತಂದಿರ್ತಾನಲ್ಲ, ಆ ಫೈಲ್ಗಳನ್ನು ಕದ್ದು ಓದಿ ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸ ಶುರು ಮಾಡ್ತಾ ಇರ್ತಾನೆ. ಈತನ ಅದೃಷ್ಟಕ್ಕೆ ಆತನಿಗೆ ಕರಾಚಿ ಪೋರ್ಟಿಗೆ ಕೆಲಸವನ್ನು ಹಾಕಲಾಗಿರುತ್ತೆ. ಒಂದೆರಡು ಸಾರಿ ಅಂತೂ ಆತ ಕುಡಿಯುವ ಹಾಲು ಟೀನಲ್ಲಿ ನಿದ್ರೆ ಮಾತ್ರೆಯನ್ನು ಹಾಕಿ ಆತ ಮಲಗುವ ಹಾಗೆ ನೋಡಿಕೊಂಡು ಆ ಫೈಲಿನ ಮಾಹಿತಿಯನ್ನೆಲ್ಲ ಭಾರತಕ್ಕೆ ಕಳಿಸುವಂಥ ಅತ್ಯಂತ ಅಪಾಯಕಾರಿ ಕೆಲಸಕ್ಕೆ ತನ್ನನ್ನು ತಾನು ಈ ಆರೀಫ್ ಖುರೇಶಿ ಒಡ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಈ ISIನವ್ರಿಗೆ ಮಾಹಿತಿ ಲಭ್ಯ ಆಗಿಬಿಡುತ್ತೆ. ಯಾವುದೋ ಒಂದು ಟ್ರಾನ್ಸ್ಮಿಟರ್ ಮೂಲಕ ಒಂದು ಈ ಬಡಾವಣೆಯಲ್ಲಿ ಗುಪ್ತಚರ ವಿಭಾಗದ ವಿಷಯಗಳು, ನಾವು ಹೇಗೆ ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿ ಮಾಡಬೇಕು, ನಮ್ಮ ಲೆಕ್ಕಾಚಾರ ಏನು, ಭಾರತವನ್ನು ಹೇಗೆ ಆಶ್ಚರ್ಯಗೊಳಿಸಬೇಕು ಅಂತ ನಾವು ಏನೇನು ಸ್ಕೆಚ್ ಮಾಡಿದ್ದೀವಿ ಅದೆಲ್ಲವೂ ಭಾರತಕ್ಕೆ ರವಾನೆ ಆಗ್ತಾ ಇದೆ. ಯಾವುದೋ ಒಂದು ಟ್ರಾನ್ಸ್ಮಿಟರ್ ಮೂಲಕ ಹೋಗ್ತಾ ಇದೆ. ಎಲ್ಲಿಂದ ಹೋಗ್ತಾ ಇದೆ? ಈ ಬಡಾವಣೆಯಲ್ಲಿ ಹೋಗ್ತಾ ಇದೆ. ಅದಕ್ಕೆ ಒಂದು ಮೊಬೈಲ್ ವ್ಯಾನನ್ನು ಕೂಡ ಮಾಡಲಾಗಿರುತ್ತೆ. ಆ ಮೊಬೈಲ್ ವ್ಯಾನ್ ಮನೆಗೆ ಆ ರೀತಿ ಬಂದು ಬಾಗಿಲನ್ನು ಬಡಿಯುತ್ತೆ. ಬಾಗಿಲನ್ನು ಹಿಂಗೆ ತೆಗೀತಾನೆ ಸ್ವಾಮಿ ಆರೀಫ್ ಖುರೇಶಿ. ಸಿಕ್ಕಾಕೊಂಡೆ, ಮುಗಿತು ನನ್ನ ಕತೆ. ನನ್ನನ್ನು ಈಗ ಇವರು ಬಂಧಿಸ್ತಾರೆ, ನನ್ನನ್ನು ಮುಗಿಸ್ಬಿಡ್ತಾರೆ. ಪೊಲೀಸರಿಗೆ ಎಂಥ ಕಳ್ಳನನ್ನು ಗುರುತಿಸುವ ಚಾಣಾಕ್ಷತೆ ಇರುತ್ತೆ. ಈತನ ಅದೃಷ್ಟವೋ ಅವರ ದುರದೃಷ್ಟವೋ, ವ್ಯಾನ್ನಲ್ಲಿ ಗುಪ್ತಚರ ವಿಭಾಗ ಏನಿದೆ ಅದರಲ್ಲಿ ಈತನ ಸೋದರನು ಅಧಿಕಾರಿಯಾಗಿರ್ತಾನೆ. ಬಾಗಿಲು ತೆಗೆದು ನೋಡ್ತಾರೆ ಉಳಿದ ಅಧಿಕಾರಿಗಳಿರ್ತಾರೆ. ಅಯ್ಯೋ, ನಮ್ಮ ಇಮ್ರಾನ್ ಸಾಹೇಬ್ರ ಮನೆ ಅಲ್ವಾ ಇದು, ಆಯ್ತಾಯ್ತು ಮಲ್ಕೊಳ್ಳಿ, ಬಾಗಿಲು ಹಾಕ್ಕೊಳ್ಳಿ. ಗಾಡಿ ನಿಧಾನಕ್ಕೆ ಹೊರಟು ಹೋಗುತ್ತೆ. ಅದಾದ ಮೇಲೆ ಆರೀಫ್ ಖುರೇಶಿ ಯಾವ ತೊಟ್ಟಿಯಲ್ಲಿ ಆ ಟ್ರಾನ್ಸ್ಮಿಟರ್ ಎಸೆದಿರ್ತಾನೋ ಅದನ್ನು ಎತ್ಕೊಳ್ಳುವಂಥ ಕೆಲಸವನ್ನು ಮಾಡೋದಿಲ್ಲ. ಮುಂದೆ ಕಾಲಾಂತರದಲ್ಲಿ ಆತ ಇದೇ ಕೆಲಸವನ್ನು ಮುಂದುವರಿಸಿದನ, ಇದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಒಂದು ವಿಷಯವಂತೂ ದಿಟ, ಈ ರೀತಿಯದಾಗಿ ತಮ್ಮ ಬದುಕನ್ನೇ, ತಮ್ಮ ಜೀವವನ್ನೇ ಒತ್ತೆ ಇಟ್ಟು ಭಾರತ ದೇಶಕ್ಕಾಗಿ ಕೆಲಸ ಮಾಡುವಂಥ ಬೇಕಾದಷ್ಟು ಜನ ಅಂಡರ್ ಕವರ್ ಏಜೆಂಟರು ಇವತ್ತು ಅಜ್ಞಾತ ಬಂದೂಕುಧಾರಿಗಳಾಗಿ, ಭಿಕ್ಷುಕರಾಗಿ, ವ್ಯಾಪಾರಿಗಳಾಗಿ, ಮುಸಲ್ಮಾನ ಮೌಲ್ವಿಗಳಾಗಿ, ರಾಜಕಾರಣಿಗಳಾಗಿ ಶತ್ರು ರಾಷ್ಟ್ರದಲ್ಲಿ ನಮಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ
ನಾವು ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಅಂಥವ್ರಿಗೊಂದು ನಮಸ್ಕಾರವನ್ನು ನೀವು ಹೇಳಬೇಕಲ್ವಾ? ನಮಸ್ಕಾರ.